ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಣ್ಣೆ ರೀತಿಯಾದಂತಹ ರಾಗಿ ಹಲ್ವನ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಸೊ ಒಂದು ಬೌಲ್ಗೆ ನಾವು ಅರ್ಧ ಕೆಜಿಯಷ್ಟು ರಾಗಿನ ತಗೋಬೇಕು. ಅಂದರೆ ಈ ಥರದ 2 ಲೋಟದಷ್ಟು ರಾಗಿನ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಬೇಕು. ಒಂದು 4ರಿಂದ 5 ಸಲ ಅದನ್ನು ನೀಟಾಗಿ ಈ ಥರ ವಾಶ್ ಮಾಡಬೇಕು. ಸೊ ಅದರಲ್ಲಿ ಸ್ವಲ್ಪನೂ ಡಸ್ಟ್ ಇರಬಾರ್ದು. ಆ ರೀತಿ ನಾವು ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ಅದಕ್ಕೆ ನೀರನ್ನು ಹಾಕಿ ಅದನ್ನು 4ರಿಂದ 5 ಅವರು ಅದನ್ನು ನೆನೆಯೋಕ್ಕೆ ಬಿಡಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಅದನ್ನು ನೆನೆಯೋಕ್ಕೆ ಬಿಡಬೇಕು. ಈ ಥರ ನೆಂದಿರುತ್ತೆ. ಅದಾದಮೇಲೆ ಇದೇ ಲೋಟದಲ್ಲಿ 1:3 ಥರ 1/4 ಲೋಟದಷ್ಟು ಬೆಲ್ಲನ ಹಾಕ್ಕೋಬೇಕು. ಅಂದರೆ 400 ಗ್ರಾಮಷ್ಟು ಬೆಲ್ಲನ ಹಾಕ್ಕೋಬೇಕು. ಹಾಕ್ಕೊಂಡು ಅದಾದಮೇಲೆ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಫುಲ್ ಪಾಕ ರೀತಿ ಮಾಡಬಾರ್ದು, ಜಸ್ಟ್ ಅದನ್ನು ಕರಗಿಸ್ಬೇಕು ಅಷ್ಟೇ. ಬೆಲ್ಲನ ಈ ಥರ ಬೆಲ್ಲ ಎಲ್ಲ ಕರಗಿಸಿದ್ಮೇಲೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ನಾವು ನೆನೆಸಿರ್ತಕ್ಕಂಥ ರಾಗಿನ ಹಾಕ್ಕೋಬೇಕು. ಸೊ ಅದು ನಾನು ರಾಗಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದರಲ್ಲಿರೋ ನೀರಿನ ಅಂಶನೇ ಸಾಕು ಅಂದರೆ. ಸೊ ಈ ಥರ ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಈ ರುಬ್ಬಿರ್ತಕ್ಕಂತಹ ರಾಗಿನ ಈ ಜರಡಿ ಸಹಾಯದಿಂದ ಈ ಥರ ನೀಟಾಗಿ ರಾಗಿ ಹಾಲನ್ನು ಸಪ್ರೇಟ್ ಮಾಡಬೇಕು. ಈ ಥರ ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಂಡು ನೀಟಾಗಿ ಹಾಲನ್ನು ತಗೋಬೇಕು. ರಾಗಿ ಇದರಿಂದ ಕೈ ಸಹಾಯದಿಂದನೂ ಇದನ್ನು ನೀಟಾಗಿ ಹಿಂಡಿ ತೆಗಿಬೋದು, ಇಲ್ಲಾಂದರೆ ಈ ಥರ ಸ್ಪೂನ್ ಸಹಾಯದಿಂದನೂ ನೀಟಾಗಿ ಈ ಥರ ಹಾಲನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದ್ಸಲ ಈ ಹಾಲನ್ನು ನಾವು ಸೋಸ್ಕೋಬೇಕು. ಯಾಕೆಂದರೆ ನಾವು ಫಸ್ಟ್ ಟೈಮ್ ಸೋಸಿದಾಗ ಅದರಲ್ಲಿ ಇನ್ನೂ ಸ್ವಲ್ಪ ರಾಗಿ ಅಂಶ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಮತ್ತೆ ಇನ್ನೊಂದು ಟೈಮು ಈ ಥರ ಹಾಲನ್ನು ಸೋಸ್ಕೋಬೇಕು. ಈ ಥರ ಎಲ್ಲ ಸೋಸ್ಕೊಂಡಾದ್ಮೇಲೆ ನೆಕ್ಸ್ಟು ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಬಬೇಕು. ಸೊ ಅದು ಕೊಬ್ಬರಿ ಹಾಲನ್ನು ಕೂಡ ಇದೇ ರೀತಿ ಸಪ್ರೇಟು ಮಾಡಿ ಹಾಲನ್ನು ಸಪ್ರೇಟ್ ಮಾಡಿ ತಗೋಬೇಕು. ಅದಾದಮೇಲೆ ಒಂದು ಬೌಲ್ಗೆ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ಯಾವುದಾದ್ರೂ ಗೋಧಿ ಹಿಟ್ಟಾದರೂ ನಡೆಯುತ್ತೆ. ಸೊ ಮನೆಯಲ್ಲೇ ಮಾಡಿರೋಂಥ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ, ಅಥವಾ ಅಂಗಡಿಯಿಂದ ತಂದ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾವು ಈ ಥರ ಎಲ್ಲ ರೀತಿಯಾದಂತಹ ಇಂಗ್ರೀಡಿಯೆಂಟ್ಸ್ನ ಮೊದಲನೇ ಈ ಥರ ಜೋಡಿಸಿಟ್ಕೊಂಡ್ರೆ ತುಂಬ ಈಸಿಯಾಗಿ ಆದಷ್ಟು ಬೇಗ ನಾವು ರಾಗಿ ಹಲ್ವನ ಮಾಡ್ಬೋದು. ಸೊ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಲೀಟ್ರಷ್ಟು ನೀರನ್ನು ಹಾಕಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಿದ್ದಾಗ ರಾಗಿಯಿಂದ ತೆಗೆದಿರ್ತಕ್ಕಂತಹ ಹಾಲನ್ನು ಹಾಕ್ಕೋಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಮೊದಲಿಗೆ ಹೈ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಒಂದು ಕುದಿ ಬರ್ತಾ ಇದ್ದಾಗ ನಾವು ಸಣ್ಣ ಉರಿಯಲ್ಲಿ ಗ್ಯಾಸನ್ನು ಇಟ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಅದು ಎಷ್ಟು ಹಾಲು ಥಿಕ್ನೆಸ್ ಆಗಿ ಈಗ ಗಟ್ಟಿ ಆಗ್ತಾ ಇದೆ ಅಂತ. ಸೊ ಈ ಸಂದರ್ಭದಲ್ಲಿ ನಾವು 1 ನಿಮಿಷನೂ ಕೈ ಬಿಡದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಈ ಥರ ಮಿಕ್ಸ್ ಮಾಡೋದ್ರಿಂದ ಸೊ ಅದು ಗಂಟಾಗೋದಿಲ್ಲ. ಸೊ ನಾವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವೋ ಸೊ ಅಷ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಹಲ್ವಾ ರೆಡಿ ಆಗುತ್ತೆ. ಸೊ ಇದನ್ನು ಈ ಥರ ಬೇಯ್ತಾ ಇದ್ದಾಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆವಾಗಲೇ ಮಾಡಿಟ್ಟಿರ್ತಕ್ಕಂತಹ ಗೋಧಿ ಹಿಟ್ಟಿನ ಮಿಶ್ರಣ ಇದೆಯಲ್ಲ, ಸೊ ಅದನ್ನು ಇವಾಗ ಆ್ಯಡ್ ಮಾಡಬೇಕು. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಆಗಿ ಒಂದು ಕುದೀತಾ ಇದ್ದಾಗ ನಾವು ಆವಾಗಲೇ ಮಾಡಿಟ್ಟಿರ್ತಕ್ಕಂತಹ ಬೆಲ್ಲದ ಪಾಕ ಇತ್ತಲ್ಲ, ಸೊ ಅದನ್ನು ಕೂಡ ನೀಟಾಗಿ ಇದಕ್ಕೆ
ಥರ ನೀಟಾಗಿ ಎಲ್ಲ ಸೋಸ್ಕೊಂಡ್ಮೇಲೆ ಅದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಸೋಸಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಕೂಡ ನೀಟಾಗಿ ಒಂದೆರಡು ಕುದಿ ಬರೋ ಥರ ಚೆನ್ನಾಗಿ ಕುದಿಸ್ಬೇಕು. ಏನಿಲ್ಲ ಅಂದರೂ ಇದನ್ನು ಒಂದು 30ರಿಂದ 35 ನಿಮಿಷ ನಾವು ಈ ಹಲ್ವನ ಮಾಡೋಕ್ಕೆ ಟೈಮು ಬೇಕಾಗುತ್ತೆ. ಸೊ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೋಡಿಸಿಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡಿಟ್ಕೋಬೋದು. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಕುದೀತಾ ಇದ್ದಾಗ ಅದಕ್ಕೆ ನಾವು ಕೊಬ್ಬರಿ ಹಾಲನ್ನು ಮಾಡಿಟ್ಕೊಂಡಿದ್ವಲ್ಲ, ಸೊ ಆ ಕೊಬ್ಬರಿ ಹಾಲನ್ನು ಇವಾಗ ಕೊನೆಯದಾಗಿ ನಾವು ಆ್ಯಡ್ ಮಾಡಬೇಕು. ಸೊ ಫಸ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ, ಆ ಕೊಬ್ಬರಿ ಹಾಲಿನ ಆ ಫ್ಲೇವರ್ ಎಲ್ಲ ಹೋಗುತ್ತೆ. ಸೊ ಆ ಟೇಸ್ಟ್ ಅವಾಗ ಸರಿ ಅನಿಸಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಕೊನೆಯದಾಗಿ ಈ ಕೊಬ್ಬರಿ ಹಾಲನ್ನು ಹಾಕ್ಕೋಬೇಕು. ಸೊ ಇದು ಆಪ್ಷನ್, ಇದು ನಿಮಗೆ ಇಷ್ಟ ಆದರೆ ಕೊಬ್ಬರಿ ಹಾಲನ್ನು ಹಾಕ್ಕೋಬೋದು. ಸೊ ಬೇಡ ಅನಿಸಿದವರು ಬಿಡ್ಬೋದು. ಸೊ ಅದಾದಮೇಲೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಿಡಿಸ್ಬೇಕು. ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಈ ಥರ ತಳ ಹಿಡಿಯದೇ ಇರೋ ಥರ ಕುದಿಸಿ ಇದೆ. ಸೊ ಬಿಸಿಯಾದಂಥ ಹಲ್ವನ ರೆಡಿ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಒಂದು ದೊಡ್ಡ ಪ್ಲೇಟ್ಗೆ ಅಥವಾ ಅರ್ವಾಣ ಅಂತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಸವರಿ ಅದಾದಮೇಲೆ ಮಾಡಿರ್ತಕ್ಕಂತಹ ಆ ಹಲ್ವನ ಇದಕ್ಕೆ ಹಾಕಬೇಕು. ಹಲ್ವದ ಮಿಶ್ರಣ ಹಾಕಿ ಅದ್ರ ಮೇಲೆ ನಾವು ಸ್ವಲ್ಪ ಗಸಗಸೆನ ಹಾಕಬೇಕು. 1 ಟೀ ಸ್ಪೂನಷ್ಟು ಗಸಗಸೆನ ಈ ಥರ ಹಾಕಬೇಕು. ಬಿಸಿ ಇದ್ದಂಕಲ್ಲೇ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿನೂ ಈ ಥರ ಹಾಕಬೇಕು. ಬಿಸಿ ಇದ್ದಾಗ ಹಾಕಿದರೆ ಏನಾಗುತ್ತೆ, ಅದು ನೀಟಾಗಿ ಅದಕ್ಕೆ ಎಲ್ಲ ಬೈಂಡಿಂಗ್ ರೀತಿ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಈ ಥರ ಹಾಕಬೇಕು. ಇದೆಲ್ಲ ಹಾಕಿದ್ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ರಾತ್ರಿ ಬಿಟ್ಟರೆ ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಈ ರೀತಿ ಹಲ್ವ ಎಲ್ಲ ನೀಟಾಗಿ ಬೈಂಡಿಂಗ್ ಆಗಿ ಹಲ್ವ ರೀತಿ ರೆಡಿ ಆಗಿರುತ್ತೆ. ಸೊ ಇದಾದಮೇಲೆ ಇದನ್ನು ನೀಟಾಗಿ ಚಾಕು ಸಹಾಯದಿಂದ ಈ ಥರ ಪೀಸಾಗಿ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಸೊ ನೋಡಿ ಹಲ್ವ ಎಷ್ಟು ನೀಟಾಗಿ ಬಂದಿದೆ ಅಂತ. ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಇದನ್ನು ಮಾಡ್ಕೊಂಡು ತಿಂದರೆ ದೇಹ ತುಂಬ ತಂಪಾಗಿರುತ್ತೆ. ಸೊ ಅದಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಸೊ ನೋಡಿ ಇಷ್ಟು ಬೆಣ್ಣೆ ರೀತಿ ಯಾವ ರೀತಿ ಒಳ್ಳೆ ಹೂವಿನ ರೀತಿ ಅದು ಹಲ್ವ ರೆಡಿಯಾಗಿದೆ ಅಂತ. ಸೊ ಈ ಥರ ಹಲ್ವನ ಕಟ್ ಮಾಡಿದ್ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡಿದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ನಾವು ಈ ಥರ ತಕ್ಕೊಂಡು ಸರ್ವ್ ಮಾಡಿದರೆ ಸೊ ಹಲ್ವ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ರಾಗಿ ಹಲ್ವನ ಮಾಡೋದು ಅಂತ ಹೇಳ್ಕೊಟ್ಟೆ. ಸೊ ಇದಾದಮೇಲೆ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಎಷ್ಟು ರುಚಿಯಾಗಿರುತ್ತೆ ಈ ಹಲ್ವ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಇಷ್ಟಪಡಲ್ಲ. ಸೊ ಅವರಿಗೆ ಈ ಥರ ಒಂದು ಸರಿ ಮಾಡಿಕೊಟ್ರೆ ತುಂಬ ಬಿಸಿಲಿಗೆ ದೇಹನೂ ಕೂಡ ತುಂಬ ತಂಪಾಗಿ ಇರುತ್ತೆ. ಸೊ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.